ಶೀಘ್ರದಲ್ಲೇ ಪುಲಗಲ್ ಕ್ರಾಸ್ನ ಮುಖ್ಯ ರಸ್ತೆಯಲ್ಲಿ ತಾಲೂಕು ಕಚೇರಿ ಕಟ್ಟಡದ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡಿ ತಾಲೂಕು ಮಟ್ಟದ ಕಚೇರಿಗಳ ಪ್ರಾರಂಭ ಮಾಡಲಾಗುವುದೆಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು. ತಾಲೂಕಿನ ಎಂ ನಲ್ಲಗುಟ್ಲಪಲ್ಲಿ ಗ್ರಾಮದಲ್ಲಿ ತಾಲೂಕು ಕಂದಾಯ ಇಲಾಖೆ ಏರ್ಪಡಿಸಿದ್ದ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಯಾವುದೇ ಇಲಾಖೆಯಲ್ಲಿ ಕೆಲಸ ಕಾರ್ಯಗಳಿಗೆ ಲಂಚ ಕೇಳಿದರೆ ನನಗೆ ಫೋನ್ ಮಾಡಿ ಕ್ರಮ ಜರುಗಿಸಲು ಹೇಳುತ್ತೇನೆ. ಚೇಳೂರು ಹೋಬಳಿಯ ಜಲಿಪಿಗಾರಪಲ್ಲಿ ಕಂದಾಯ ವೃತ್ತದ ಗ್ರಾಮ ಸಹಾಯಕ ಶ್ರೀನಿವಾಸ್ ಎಂಬಾತ ರೈತಾಪಿ ಜನರ ಹತ್ತಿರ ಹಣ ವಸೂಲಿ ದಂಧೆ ಹೆಚ್ಚಾಗುತ್ತಿದೆ. ಹಲವಾರು ಸಲ ನನ್ನ ಗಮನಕ್ಕೆ ಬಂದಿದೆ. ಇವರನ್ನು ಬೇರೆ ಕಡೆ ಹಾಕಿ ಎಂದು ವೇದಿಕೆ ಮೇಲೆಯೇ ಏರು ಧ್ವನಿಯಲ್ಲಿ ಚೇಳೂರು ತಹಸೀಲ್ದಾರ್ಗೆ ಸೂಚಿಸಿದರು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಎಂ ನಲ್ಲಗುಟ್ಲಪಲ್ಲಿಗೆ ಅಂಗನವಾಡಿ ಶಾಲೆಗೆ ಕಟ್ಟಡ ಮಂಜೂರಾತಿ, ಸಾರಿಗೆ ಭೂಮಿ, ಇತರೆ 245 ಅರ್ಜಿಗಳನ್ನು ಸ್ವೀಕರಿಸಲಾಯಿತು. 25 ಜನರಿಗೆ ವಿವಿಧ ಪಿಂಚಣಿ ಹಕ್ಕುಪತ್ರಗಳು ವಿತರಿಸಿ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ನಡೆಸಲಾಯಿತು. ನಾವು ಸರ್ಕಾರದವರಿಗೆ ಈ ಕಾರ್ಯಕ್ರಮದ ಬಗ್ಗೆ ಪ್ರಚಾರ ಮಾಡಕ್ಕೆ ಹೇಳಿರ್ತೀನಿ. ಅದಲ್ಲದೆ ನನ್ನ ಸ್ವಂತ ನಮ್ಮ ಸಹಾಯಕರನ್ನಿಟ್ಟು ಮನೆ ಮನೆಗೂ ಪಾಂಪ್ಲೆಟ್ ಹಾಕ್ಸ್ತೀನಿ. ಇಂಥದ್ದು ಹೊಸ ನಲ್ಲಗುಟ್ಲಪಲ್ಲಿ ಬರ್ತೀವಿ, ನಿಮ್ಮೇನ್ ಸಮಸ್ಯೆ ಇದ್ರು ಬನ್ನಿ, ನಮ್ಮ ಕೈಲಾದಷ್ಟು ಕ್ಲಿಯರ್ ಮಾಡಿಕೊಡ್ತೀವಿ ಅಂತ. ದಯವಿಟ್ಟು ತಾವು ಬಂದಾಗ ನಿಮ್ಗೆ ಅನುಕೂಲ ಆಗುತ್ತೆ. ಕಾರ್ಯಕ್ರಮದಲ್ಲಿ ಚೇಳೂರು ತಾಲೂಕು ತಹಸೀಲ್ದಾರ್ ಶ್ವೇತಾ, ತಾಲೂಕು ಪಂಚಾಯಿತಿ ಇಒ ಜಿವಿ ರಮೇಶ್, ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್, ಸಮಾಜ ಕಲ್ಯಾಣ ಇಲಾಖೆಯ ಎಡಿ ಜಿಸಿ ಮಂಜುಳಾ, ಆಹಾರ ಇಲಾಖೆಯ ಎಸ್ ಪುಷ್ಪ, ಬಿಸಿಎಂ ಅಧಿಕಾರಿ ಶಿವಪ್ಪ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು.